ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ. ಕಂಡೇನು ಪ್ರೀತಿಯನ್ನು ಕಲ್ವಾರಿ ಕ್ರೂಜಿಯಲ್ಲಿ, ನಂಗಾಗಿ ಪ್ರಾಣವನ್ನು ಕೊಟ್ಟಂತ ಯೇಸುವಲ್ಲಿ, ನಾ ವೈರಿಯಾಗಿದ್ದರೂ ನನ್ನನ್ನು ಪ್ರೀತಿಸಿದನು, ಆಶಕ್ತನಾಗಿದ್ದರೂ ಅನುತಾಪ ತೋರಿದನು, ದೈವ ಕೋಪದಿಂಬಿಡಿಸಿ ನನ್ನನ್ನು ರಕ್ಷಿಸಿದನು, ದೈವ ಕೋಪದಿಂಬಿಡಿಸಿ ನನ್ನನ್ನು ರಕ್ಷಿಸಿದನು. ಪ್ರಿಯರೇ, ಇಂದಿನ ದೈವ ವಾಕ್ಯವು ಆರಿಸಿಕೊಂಡಂಥದ್ದು ಯೋಹಾನನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು. ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ದೇವರು ಪ್ರೀತಿ ಸ್ವರೂಪನಾದ ಕಾರಣ, ನಾವು ಆತನ ಮಕ್ಕಳಾದ ಕಾರಣ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಪ್ರೀತಿಯು ದೇವರಿಂದ ಬರುವಂಥ ಒಂದು ಗುಣವಾಗಿದೆ. ಪ್ರಿಯರೇ, ಇಂದಿನ ಒಂದು ಪ್ರಪಂಚದಲ್ಲಿ ನಾವು ನೋಡುವಾಗ ಈ ಪ್ರೀತಿಯನ್ನು ನಾವು ಬಹಳ ವಿರಳವಾಗಿ ಕಾಣಿಸ್ತದೆ. ಯಾಕೆಂತಂದರೆ ಮನುಷ್ಯನಿಗೆ ಮನುಷ್ಯನ ಮೇಲೆ ಪ್ರೀತಿಗಿಂತಲೂ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ, ತನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಸೆಲ್ಫಿ ನೋಡಿ ಸೆಲ್ಫಿ ತೆಗಿತಾ ಇರ್ತೇವೆ. ಸೆಲ್ಫಿ ಅಂದರೆ ಬರೀ ನಾನು ಮಾತ್ರ ಅಲ್ಲ, ಅದಕ್ಕೆ ಆ ಒಂದು ಸೆಲ್ಫಿ ವರ್ಲ್ಡಲ್ಲಿ ನಾವಿದ್ದೇವೆ. ಪ್ರೀತಿ ತಣ್ಣಗಾಗ್ತಾ ಇದೆ. ದೇವ್ರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ. ದೇವ್ರ ವಾಕ್ಯದಲ್ಲಿ ಯೋಹಾನ 3ನೇ ಅಧ್ಯಾಯದಲ್ಲಿ ಗಾಸ್ಪಲೋಕೆ ಸುವಾರ್ಥ ಭಾಗದಲ್ಲಿ ಹೊಸದಾಗಿ ಹುಟ್ಟಬೇಕು. ದೇವರ ಮಕ್ಕಳಾಗಬೇಕಾದ್ರೆ ನಾವು ಹೊಸದಾಗಿ ಹುಟ್ಟಬೇಕು. ನಾವು ಹುಟ್ಟುತ್ತಲೇ ನಮ್ಮಲ್ಲಿ ಯಥಾ ಪ್ರಕಾರವಾದ ಪ್ರೀತಿ ಬರುವುದು ಕಷ್ಟ. ದೇವರ ಮಕ್ಕಳಾದ ಮೇಲೇ ಒಂದು ನಿಸ್ವಾರ್ಥ ಪ್ರೀತಿಯನ್ನು ನಾವು ಅನುಭವಿಸ್ಬೋದು. ಇವಾಗ ನಾವು ಯಾರಾದರೂ ಪ್ರೀತಿ ಮಾಡಿದ್ರೆ ನಾವು ಅವ್ರಿಗೆ ಪ್ರೀತಿ ಮಾಡಿದೆ, ಅವ್ರು ಏನಾದರೂ ನಮ್ಗೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದು ಮಾಡ್ತೇವೆ, ಅವ್ರು ನಮ್ಗೆ ಗಿಫ್ಟ್ ಕೊಟ್ಟರೆ ನಾವು ಅವ್ರಿಗೆ ಗಿಫ್ಟ್ ಕೊಡ್ತೇವೆ, ಅಷ್ಟೇ. ಅವ್ರು ಏನು ಮಾಡ್ತಾರೆ ಅಷ್ಟೇ ಮಾಡ್ತೇವೆ. ಆದರೆ ದೇವರ ಪ್ರೀತಿ ಏನು? ನಿಸ್ವಾರ್ಥ ಪ್ರೀತಿ. ಆತನು ನಾವು ಏನು ಕೊಡದಿದ್ದನ್ನು, ನಾವು ಏನು ಮಾಡದಿದ್ದನ್ನು, ತಂದೆ ತಾಯಿಗಳು ಮಕ್ಕಳನ್ನ ಹೇಗೆ ಪ್ರೀತಿಸ್ತಾರೆ, ಅವರಿಂದ ಅಪೇಕ್ಷಿಸಲ್ಲ ಚಿಕ್ಕವರಿರುವಾಗ ಅಲ್ಲ, ಅದೇ ರೀತಿಯಲ್ಲಿ ದೇವರ ಒಂದು ಪ್ರೀತಿ. ನಾವು ದೇವರ ಮಕ್ಕಳಾಗಬೇಕು ಆದರೆ ನಾವು ಹೊಸದಾಗಿ ಹುಟ್ಟಿದರೆ ಮಾತ್ರ ದೇವರ ರಾಜ್ಯಕ್ಕೆ ಸೇರುವವರಾಗಿದೆ. ಹಾಗಾದರೆ ನಾವು ದೇವ್ರ ಮಕ್ಕಳಾಗಬೇಕಾದ್ರೆ ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಏನು ನೋಡ್ತೇವೆ? ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾವಾಗ ಪ್ರೀತಿ ಸ್ವರೂಪನಾದ ದೇವರಿಗೆ ನಾವು ಮಕ್ಕಳಾಗ್ತೇವೋ ಆವಾಗ ಆಟೋಮೆಟಿಕ್ಕಾಗಿ ಅದು ನಿಜವಾದ ಒಂದು ಪರಿವರ್ತನೆ ನಮ್ಮ ಜೀವನದಲ್ಲಿ ಮಾರ್ಪಾಟು ಬಂದಿದ್ದರೆ, ರಕ್ಷಣೆ ಅನುಭವ ನಿಜವಾಗಿ ನಮ್ಮಲ್ಲಿ ಇದ್ದಿದ್ರೆ, ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿ ಒಂದು ವೇಳೆ ಇದ್ದಿದ್ರೆ ಖಂಡಿತವಾಗಿ ಈ ದೇವರಲ್ಲಿರುವಂಥ ಪ್ರೀತಿ ನಾವು ಕಾಣುವವರಾಗಿದ್ದೇವೆ. ಆದ ಕಾರಣ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 12ನೇ ವಚನದಲ್ಲಿ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗಿದೆ. ಅಧರ್ಮ ಹೆಚ್ಚಾಗ್ತಾ ಇದೆ ಪ್ರಪಂಚದಲ್ಲಿ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು, ಯಾರಿಗೆ ಸಹಾಯ ಮಾಡಬೇಕು, ಯಾರಿಗೆ ಮಾಡಬಾರ್ದು. ಯಾಕೆಂದರೆ ಎಲ್ಲ ಜನರ ಹೃದಯಗಳು ಕೆಟ್ಟು ಹೋಗಿವೆ. ಅದಕ್ಕೋಸ್ಕರ ನಾವು ದೇವರ ಮಕ್ಕಳಾದ ಕಾರಣ ದೇವರ ಆತ್ಮನ ಒಂದು ಗ್ರಹಿಕೆ ನಮ್ಮಲ್ಲಿರುವಾಗ ಖಂಡಿತವಾಗಿ ನಾವು ಕೆಟ್ಟದಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಗೆಲ್ಲಬಹುದು. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪನಾದ ಕಾರಣ ನಾವು ಕೂಡ ಒಬ್ಬರನ್ನೊಬ್ಬರು ಯಥಾರ್ಥವಾದ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಈ ಪ್ರಪಂಚದಲ್ಲಿ ನಾವು ಹುಟ್ಟಿದ್ದೇವೆ, ಆದರೆ ರಾಜ್ಯ ನಿನ್ನ ಮಕ್ಕಳಾಗಿ ಹುಟ್ಟುವಂಥದ್ದು, ಹೊಸದಾಗಿ ಹುಟ್ಟುವಂಥದ್ದು, ದೇವರ ರಾಜ್ಯದ ಸಂಸ್ಥಾನದವರಾಗಬೇಕಾದ್ರೆ ಕರ್ತನೇ ನಾವು
ನಿನ್ನ ಮಕ್ಕಳಾಗಿ ಹುಟ್ಟುವಂಥದ್ದು ಬಹಳ ಅಮೂಲ್ಯವಾಗಿದೆ. ಅದು ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ, ಯೇಸು ಕ್ರಿಸ್ತನನ್ನು ಸ್ವೀಕರಿಸೋದರ ಮೂಲಕ ಕರ್ತನೇ ನಮಗೆ ಆ ಅಧಿಕಾರವನ್ನು ನೀನು ಕೊಡುವಂಥ ದೇವರಾಗಿದೆ. ಕರ್ತನೇ, ನಾವೆಲ್ಲರೂ ನಿನ್ನ ಮಕ್ಕಳಾಗಿ, ಪ್ರೀತಿ ಸ್ವರೂಪನ ದೇವರ ಮಕ್ಕಳಾಗಿ ನಾವು ಕರ್ತನೇ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ಆ ಪ್ರೀತಿ ನಮಗೆ ಕೊಡು ಸ್ವಾಮಿ. ನಮ್ಮಲ್ಲಿರುವಂಥ ಭಯ, ನಮ್ಮಲ್ಲಿರುವಂಥ ಸ್ವಾಮಿ ಅನುಮಾನಗಳು, ಸಂಶಯಗಳನ್ನು ತೆಗೆದುಹಾಕು ರಾಜ. ಯಥಾರ್ಥವಾದ ಪ್ರೀತಿಯನ್ನು ನಾವು ಪ್ರೀತಿಸುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೇನ್.